ರತ್ನ, ನಾನು ಎಷ್ಟು ಸಲ ಹೇಳಿದ್ರು ನೀನು ಸಮಾಧಾನನೇ ಆಗ್ತಿಲ್ವಲ್ಲ. ಎಲ್ಲ ತಿಳಿದವಳು ನೀನೇ ಗಾಬರಿ ಆದರೆ ಅಲ್ಲಿ ಇಬ್ಬರು ಅಮ್ಮಂದ್ರಿಗೆ ಸಮಾಧಾನ ಮಾಡೋರು ಯಾರು? ನೀನೇನು ಗಾಬರಿ ಆಗ್ಬೇಡ. ಗುಂಡನ್ನ ನೋಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಇದ್ದೀವಿ ತಾನೆ, ನಾವು ನೋಡ್ಕೋತೀವಿ. ನೀನು ಹೇಳ್ತಿದ್ಯಾ ಅಂತ ಸಮಾಧಾನ ಮಾಡ್ಕೋತೀನಿ ಅದಕ್ಕೆ. ಆದರೆ ನಾನು ಒಂದು ಸಲ ಗುಂಡು ಹತ್ರ ಮಾತಾಡಲೇಬೇಕು. ಮಾತಾಡು, ಒಂದ್ಸಲ ಅಲ್ಲ 100 ಸಲ ಮಾತಾಡು. ನೀನಂತ ತಡೆಯೋರು ಯಾರು? ಆದರೆ ಈಗ ಸದ್ಯಕ್ಕೆ ಬೇಡ. ಅತ್ತನೇ ಅದನ್ನ ಹೇಳಿದ್ರು, ಅದಕ್ಕೆ ನಿನಗೆ ಕಾಲ್ ಮಾಡಿದೆ. ಸರಿ ಅತ್ ಬಿಡು, ನಿಂದೇನು ವಿಶೇಷ ಇಲ್ವಾ? ಯಾವ ವಿಶೇಷನೂ ಇಲ್ಲ ಅದಕ್ಕೆ. ಹನಿಮೂನಲ್ಲೇ ರಜಾ ಆಗ್ಬಿಟ್ಟೆ. ಅಲ್ಲ ರತ್ನ, ನಿಂಗೆ ಇರೆಗ್ಯುಲರ್ ಪೀರಿಯಡ್ಸ್ ಇನ್ನೂ ಸರಿ ಹೋಗಿಲ್ವಾ? ನಾನು ಕೊಟ್ಟಿರೋ ಮೆಡಿಸಿನ್ಸ್ ತಗೋತಿದ್ಯಾ ತಾನೆ? ಹ್ಞೂ ಅದಕ್ಕೆ. ಆದರೂ ಹಿಂಗಾಗ್ತಿದ್ಯಾ? ಸರಿ, ಏನಿಲ್ಲ ನೋಡಿದ್ರಲ್ಲಿ PCOD PCOS ಅಂತ 2 ಥರ ಇರುತ್ತೆ. PCOD ಅಂತಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ. ಇದೊಂಥರ ಆರೋಗ್ಯ ಸ್ಥಿತಿ ಅಂತಾನೆ ಹೇಳ್ಬೋದು. ಪಕ್ವತೆ ಬರ್ದೇ ಇರೋಂಥ ಎಗ್ಸ್ ರಿಲೀಸ್ ಆದಮೇಲೆ ಸಿಸ್ಟ್ ಫಾರ್ಮ್ ಆಗಿಬಿಡುತ್ತೆ. ಅದಾದಾಗಲೇ ಇರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ, ಪೀರಿಯಡ್ಸ್ ಲೇಟ್ ಆಗುತ್ತೆ. ಸರಿಯಾಗಿ ವ್ಯಾಯಾಮ ಮಾಡಿದ್ರೆ, ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡಿಕೊಂಡ್ರೆ ಇದು ಬೇಗ ವಾಸಿ ಮಾಡ್ಕೊಬೋದು. ಬಟ್ ಇದೆ ಇನ್ನೊಂದು ಹೇಳದ್ನಲ್ಲ, PCOS ಅಂತ. ಹಂಗಂತಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ. ಇದು ಸ್ವಲ್ಪ PCODಗಿಂತ ಸ್ವಲ್ಪ ಸೀರಿಯಸ್ ಇಶ್ಯೂನೇ. ಇದರಲ್ಲಿ ಎಗ್ಸ್ ರಿಲೀಸ್ ಆಗೋದು ನಿತ್ಯ ಹೋಗ್ಬಿಡ್ಬೋದು. ಬಟ್ ಹೆದರ್ಕೋಬೇಡ ನೀನು. ನಿನ್ನ ಜೊತೆ ಸ್ಕ್ಯಾನಿಂಗಿಗೆ ನಾನು ಬರ್ತೀನಿ, ರಿಪೋರ್ಟ್ಸ್ ತೊಗೊಳ್ತೀನಿ, ನೋಡೋಣ. ಸರಿ ಅದಕ್ಕೆ. ಆದರೆ ಇವಾಗ ನನಗಿಂತ ಜಾಸ್ತಿ ಪಾಪ ರಶ್ಮಿಗೆ ಸಮಸ್ಯೆ ಇದೆ. ನೀವು ಅವಳ ಜೊತೆ ಇರಿ. ಅದೆಲ್ಲ ಸರಿ ಹೋಗುತ್ತೆ ರತ್ನ. ಅದು ಸರಿ ಹೋಗಬೇಕು ಅಂತಂದರೆ ನಾಳೆ ನೀವೆಲ್ಲರೂ ನಮ್ಮ ಮನೆಗೆ ಬರಬೇಕು. ಸರಿ ಅದಕ್ಕೆ, ನಾಳೆನೇ ಬಂದುಬಿಡ್ತೀನಿ. ನೀವೇನು ಹೇಳ್ತೀರೋ ಹಾಗೆ. ಥ್ಯಾಂಕ್ ಯು ರತ್ನ, ಬಾಯ್. ಅದಕ್ಕೆ ಹತ್ರ ಮಾತಾಡಿದ ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ನಾಳೆನೇ ಮನೆಗೆ ಕರಿತಿದ್ದಾಳೆ. ಮೋಸ್ಟ್ಲಿ ಗುಂಡು ವಿಷಯನೇ ಮಾತಾಡೋಕ್ಕಿರಬೇಕು. ನಾನು ಹೋಗಿ ಬರ್ತೀನಿ, ಆಯಿತಾ? ಈ ಮನುಷ್ಯ ಇದಕ್ಕೆಲ್ಲ ಒಪ್ತಾರೋ ಇಲ್ವೋ? ಇವ್ರನ್ನ ಒಪ್ಸೋದೇ ಒಂದು ದೊಡ್ಡ ಸಾಧನೆ ಆಗೋಗಿದೆ. ಏನು ಮಾಡೋದು? ನೀನು ಬೇಜಾರು ಮಾಡ್ಕೋಬೇಡ ರತ್ನ, ಹೇಗಾದರೂ ಮಾಡಿ ಒಪ್ಸೋಣ. ಆದರೆ ಈಗ ಬೇಡ, ರಾತ್ರಿ ಊಟ ಆದಮೇಲೆ ಹೋಗಿ ಮಾತಾಡೋಣ.